ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಕೂಡ ಸ್ನೇಹಿತರೆ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ವೀಕ್ಷಕರೇ, ನಾನು ಇವತ್ತಿನ ಹೇರ್ ಪ್ಯಾಕ್ ಯಾವುದರಿಂದ ಮಾಡ್ತಾ ಇದ್ದೀನಿ ಅಂತ ನಿಮಗೂ ಕೂಡ ತೋರಿಸ್ಕೊಡ್ತೀನಿ. ನೋಡಿ, ನೀವು ಕೂಡ ಖಂಡಿತವಾಗಿ ಟ್ರೈ ಮಾಡಿ. ನಿಮಗೂ ಕೂಡ ವಿಡಿಯೋ ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದೇ ಹೋಗಬೇಡಿ. ಯಾರೆಲ್ಲ ಹೊಸದಾಗಿರೋರು ಕೂಡ ನಮ್ಮ ವಿಡಿಯೋಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಸ್ನೇಹಿತರೆ. ಹಾಗೆ ವೀಕ್ಷಕರೇ, ನಾನು ಇವಾಗ ಯಾವ ಹೇರ್ ಪ್ಯಾಕ್ ಮಾಡ್ತಾ ಇದ್ದೀನಿ, ಬಿಳಿ ಕೂದಲಿಗಾಗಿ ನ್ಯಾಚುರಲ್ ಆಗಿ ಬಣ್ಣ ಕೊಡುವಂಥ ಕಲರು. ಹಾಗಾದರೆ ನಾನು ಇವಾಗ ಫಸ್ಟಿಗೆ ಸ್ನೇಹಿತರೆ ಕಬ್ಬಿಣದ ಕಡಾಯಿ ಬಿಸಿಗೆ ಇಟ್ಕೊಂಡಿದ್ದೀನಿ. ಆಮೇಲೆ ಕಬ್ಬಿಣದ ಕಡೆಯಲ್ಲಿ ಸ್ನೇಹಿತರೆ ನಾನು ಶೇಂಗಾ ಕಾಳು ತಿಂದಿರೋಂಥ ಸೊಟ್ಟೆ ನೋಡಿ, ಈ ಥರ ಇರುತ್ತಲ್ವ, ಹಸಿ ಶೇಂಗಾ ಕಾಳು ತಿಂತೀವಿ, ಅದು ತಿಂದಮೇಲೆ ಇರೋದು ಸೊಟ್ಟೆಗಳು ಬಿಸಾಕ್ಬಿಡ್ತೀವಿ. ಅದು ಕೂಡ ಬಿಸಾಕಿ ಹೋಗಬೇಡಿ ಸ್ನೇಹಿತರೆ. ಅದರಿಂದ ನಮಗೆ ಬಿಳಿ ಕೂದಲಿಗಾಗಿ ತುಂಬಾ ಯೂಸ್ಫುಲ್ ಆಗುವಂಥ ಹೇರ್ ಪ್ಯಾಕ್ ರೆಡಿ ಆಗುತ್ತೆ. ತುಂಬಾ ಒಳ್ಳೆಯದು ಸ್ನೇಹಿತರೆ. ಯಾಕಂದರೆ ಇದರಿಂದ ಕೂಡ ನಮ್ಮ ಬಿಳಿ ಕೂದಲಿಗೆ ಕಲರ್ ಮಾಡುತ್ತೆ, ಹಾಗೆ ನ್ಯಾಚುರಲ್ ಆಗಿ ಕೂಡ ಬಣ್ಣ ಕೊಡುವಂಥದ್ದು. ಹಾಗಾಗಿ ನೀವು ಕೂಡ ಯೂಸ್ ಮಾಡ್ಬೋದು, ತುಂಬಾ ಉಪಯೋಗ ನೋಡಿ. ಹಾಗಾಗಿ ನಾನು ಹಸಿ ಶೇಂಗಾ ಕಾಳು ತಿಂದಾದ್ಮೇಲೆ ಈ ರೀತಿ ಸೊಟ್ಟೆ ಇರುತ್ತಲ್ವ, ಅದೇನು ಮಾಡಿದ್ದೀನಿ ಅಂದರೆ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೆ. ಬೇಕಾದಾಗ ನಾನು ಈ ರೀತಿ ಹೇರ್ ಪ್ಯಾಕ್ ರೆಡಿ ಮಾಡ್ಕೊಂಡ್ರೆ ಆಯ್ತಪ್ಪ ಅಂತ. ಹಾಗಾದರೆ ನೀವು ಕೂಡ ಖಂಡಿತವಾಗಿ ಬಳಸ್ಬೋದು. ಇವಾಗ ಸ್ನೇಹಿತರೆ ನೋಡಿ, ನಾನು ಇವಾಗ ಇದು ಕಬ್ಬಿಣದ ಕಡೆಯಲ್ಲಿ ಹಾಕಿದ್ದೀನಿ. ಕಬ್ಬಿಣದ ಕಡೆಯಲ್ಲಿ ಹಾಕಿ ಚೆನ್ನಾಗಿ ಸ್ವಲ್ಪ ಸಣ್ಣ ಉರಿ ಇಟ್ಕೊಂಡು ಫ್ರೈ ಮಾಡ್ತಾ ಇರಬೇಕಾಗತ್ತೆ. ನೋಡಿ, ನೀವು ಹಸಿ ಶೇಂಗಾ ಕಾಳು ತಂದಾಗ ಫ್ರೈ ಮಾಡಿದ್ರೆ ಅದು ಕೂಡ ಕಪ್ಪಗಾಗುತ್ತೆ, ಒಳಗಡೆ ಶೇಂಗಾ ಕೂಡ ತುಂಬಾ ಚೆನ್ನಾಗಿ ಬರುತ್ತಲ್ವ ತಿನ್ನೋದಕ್ಕೆ. ಹಾಗೆ ನೋಡಿ, ಇದು ಹಸಿ ಇದ್ದರೂ ಕೂಡ ತುಂಬಾ ಚೆನ್ನಾಗಿ ಫ್ರೈ ಆಗುತ್ತೆ, ಒಣಗಿದ್ರೂ ಕೂಡ ತುಂಬಾ ಚೆನ್ನಾಗಿ ಫ್ರೈ ಆಗುತ್ತೆ. ಎರಡೂ ಕೂಡ ಇದ್ದರೆ ಏನು ಪರವಾಗಿಲ್ಲ, ಒಣಗಿಸ್ಕೊಂಡು ಕೂಡ ತೊಗೋಬೋದು, ಹಸಿ ಇದ್ದರೆ ಕೂಡ ಹಸಿಯಾಗಿದ್ದರೂ ಕೂಡ ತೊಗೋಬೋದು. ಇದು ನಾವು ಬಿಸಾಕೋ ಬದಲಾಗಿ ರೀಯೂಸ್ ಮಾಡ್ಕೋಬೋದು, ನಮಗೆ ಕೂಡ ಉಪಯೋಗ ಅಲ್ವಾ ಸ್ನೇಹಿತರೆ. ನ್ಯಾಚುರಲ್ ಆಗಿ ಈ ಥರವಾಗಿ ಕೂಡ ಬಣ್ಣ ಕೊಡುತ್ತೆ ಅಂದರೆ ಯಾಕೆ ಬಿಡಬೇಕು, ಬಳಸಿ ನೋಡಿ. ಯೂಸ್ಫುಲ್ ಆದರೆ ನೀವು ಕೂಡ ಟ್ರೈ ಮಾಡಿ ನೋಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡ್ಬೋದು. ಇವಾಗ ಸಣ್ಣ ಉರಿ ಇಟ್ಕೊಂಡು ಫ್ರೈ ಮಾಡ್ತಾನೇ ಇದ್ದೀನಿ. ತುಂಬಾ ಕಪ್ಪಗಾಗಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ತಾ ಇರಿ. ಇವಾಗ ಸ್ನೇಹಿತರೆ, ಬಿಳಿ ಕೂದಲು ಮಕ್ಕಳಿಗೂ ಕೂಡ ಆಗ್ತಾ ಇರುತ್ತೆ, ವಯಸ್ಸಾದವರಿಗೂ ಕೂಡ ಆಗುತ್ತೆ. ಮತ್ತು ಈ ರೀತಿ ಇದ್ದಾಗ ಅವರಿಗೆ ಕೆಮಿಕಲ್ ಇರುವಂಥದ್ದು ಯೂಸ್ ಮಾಡೋದಕ್ಕೆ ಆಗಲ್ಲ ಸ್ನೇಹಿತರೆ. ವಯಸ್ಸಾದವರಲ್ಲಿ ಮತ್ತು ಮಕ್ಕಳು ಕೂಡ ಆಗಲಿ, ಯಾಕಂದರೆ ಅವರಿಗೆ ಕೆಮಿಕಲ್ ಇರುವಂಥದ್ದು ಯೂಸ್ ಮಾಡಿದ್ರೆ ಸೈಡ್ ಎಫೆಕ್ಟ್ ಜಾಸ್ತಿ ಆಗ್ತಾ ಬರುತ್ತೆ. ಹಾಗಾಗಿ ಅವರಿಗಾದರೂ ಆಗಲಿ ಮತ್ತು ನಿಮ್ಗೆ ಏಜ್ ಇದ್ದವರಿಗಾದರೂ ಕೂಡ ಆಗಲಿ ತುಂಬಾ ಉಪಯೋಗ ನೋಡಿ. ಬಳಸಿ ನೋಡಿ, ಯೂಸ್ ಮಾಡಿದ್ಮೇಲೆ ನನಗೆ ಹೇಳಿ. ಇವಾಗ ಫ್ರೈ ಮಾಡ್ತಾನೇ ಇದ್ದೀನಿ. ಫ್ರೈ ಮಾಡ್ತಾ ಇರುವಾಗಲೇ ಅದಕ್ಕೆ ನಾನು ಸ್ವಲ್ಪ ಕರಿಬೇವಿನ ದಳ ಹಾಕಿದ್ದೀನಿ ನೋಡಿ. ಕರಿಬೇವಿನ ದಳ ತುಂಬಾ ಉಪಯೋಗ ನೋಡಿ. ನಮ್ಮ ಕೂದಲು ಬೆಳವಣಿಗೆ ಆಗಲಿ, ನಮ್ಮ ಕೂದಲು ತುಂಬಾ ಚೆನ್ನಾಗಿ ಕಪ್ಪು ಕೂಡ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಈ ಕರಿಬೇವಿನ ದಳದಲ್ಲಿ ಇರುವಂಥ ಶಕ್ತಿಗಳು ಯಾವುದೇ ಮೆಡಿಸಿನಲ್ಲಿ ಇರಲ್ಲ ಸ್ನೇಹಿತರೆ. ಹಾಗಾಗಿ ಖಂಡಿತವಾಗಿ ಕರಿಬೇವಿನ ದಳ ಯೂಸ್ ಮಾಡಿ. ಹಾಗೆ ದೇಹಕ್ಕೂ ಕೂಡ ತಿಂತಾ ಇದ್ದರೆ ನಮ್ಮ ಕೂದಲು ಬೆಳವಣಿಗೆ ಕೂಡ ಆಗ್ತಾ ಬರುತ್ತೆ. ಹಾಗಾಗಿ ಖಂಡಿತವಾಗಿ ಆ ಥರ ಕೂಡ ಯೂಸ್ ಮಾಡ್ತಾರೆ. ಹಾಗೆ ತಿಂತಾನೂ ಕೂಡ ಇದ್ದರೆ ನಮಗೆ ಕೂದಲು ಕಪ್ಪಗಾಗಿ ಬೆಳೆಯೋದಕ್ಕೆ ಸಹಾಯ ಮಾಡುತ್ತೆ. ಈಗ ನೋಡಿ, ಮಕ್ಕಳು ಕೂಡ ಕರಿಬೇವಿನ ದಳ ತಿಂದೇ ಇರ್ತಾರೆ ಮಕ್ಕಳು. ಅವರಿಗೆ ನಾವು ಯಾವ ರೀತಿ ತಿನ್ನಿಸ್ಬೇಕಂದ್ರೆ ಪುಡಿ ಮಾಡಿ ಯಾವುದೇ ರೈಸ್ಗಳಲ್ಲಿ ಹಾಕಿ ನಾವು ಚಿತ್ರಾನ್ನ ಮಾಡಿ ಕೊಟ್ಟರೆ ಖಂಡಿತವಾಗಿ ತಿಂತಾರೆ. ಆವಾಗ ಅವರಿಗೂ ಕೂಡ ತಿಂತಾ ಇದ್ದರೆ ಬಿಳಿ ಕೂದಲ ಸಮಸ್ಯೆ ಬರ್ದಿರೋ ರೀತಿ ಆಗುತ್ತೆ ಸ್ನೇಹಿತರೆ. ಹಾಗಾಗಿ ಈ ಥರ ಕೂಡ ಯೂಸ್ ಮಾಡ್ಬೋದು. ಇವಾಗ ಸ್ನೇಹಿತರೆ, ನಾನು ಕಬ್ಬಿಣದ ಬಾಣಲಿಯಲ್ಲಿ ಮಾಡುವಂಥದ್ದು ಯಾಕಪ್ಪ ಅಂತಂದರೆ ನೋಡಿ, ಆವಾಗ ನೋಡಿದರೆ ಕಬ್ಬಿಣದ ಬಾಣಲಿ ಎಷ್ಟು ಕೆಂಪಗಿತ್ತು, ಇವಾಗ ಫ್ರೈ ಮಾಡ್ತಾ ಮಾಡ್ತಾ ಹೋದರೆ ಎಷ್ಟು ಕಪ್ಪು ಆಗ್ತಾ ಬರ್ತಾ ಇರೋವಂಥದ್ದು. ಹಾಗಾಗಿ ನಾನು ಏನು ಮಾಡ್ತೀನಿ ಅಂದರೆ ಯಾವಾಗಲೂ ಕೂಡ ಕಬ್ಬಿಣದ ಬಾಣಲಿಯಲ್ಲಿ ಮಾಡುವ ಯಾಕಪ್ಪ ಅಂದರೆ ಕಬ್ಬಿಣದ ಅಂಶ ನಾವು ಯಾವುದೇ ಹೇರ್ ಪ್ಯಾಕ್ ಮಾಡಲಿ ಅದರಲ್ಲಿ ಇಳ್ಕೊಂಡು ಬಿಡುತ್ತೆ. ಅದಕ್ಕೋಸ್ಕರ ಕಬ್ಬಿಣದ ಬಾಣಲಿ ನೀವು ಕೂಡ ಮಾಡ್ಬೋದು. ಇವಾಗ ಚೆನ್ನಾಗಿ ಫ್ರೈ ಆಗ್ತಾ ಬಂದಾಗ ಲಾಸ್ಟಿಗೆ ಸಣ್ಣ ಉರಿ ಇಟ್ಕೊಂಡಿರ್ತೀವಲ್ವ, ಅದು ಈ ಥರ ಸ್ವಲ್ಪ ಕೆಂಪಗೆ ಆಗುತ್ತೆ, ಉರಿ ಅಂಟ್ಕೋತೆ. ಸ್ವಲ್ಪ ಉರಿ ಅಂಟ್ಕೊಂಡ್ಮೇಲೆ ಸ್ಟವ್ ಆಫ್ ಮಾಡಿಬಿಡಿ. 1-2 ಸೆಕೆಂಡ್ ಒಳಗಡೆ ಅದು ಪೂರ್ತಿ ತಣ್ಣಗೆ ಆಗಿಬಿಡುತ್ತೆ. ಈ ರೀತಿ ತಣ್ಣಗೆ ಮಾಡ್ಕೊಂಡು ಬಿಡಬೇಕು. ಆಮೇಲೆ ಈಗ ಚೆನ್ನಾಗಿ ನೋಡ್ತಾ ಇರ್ಬೋದು, ಸ್ಪೂನಿಂದನೇ ಎಲ್ಲನೂ ಕೂಡ ಪುಡಿ ಪುಡಿ ಆಗ್ತಾ ಇರುವಂಥದ್ದು. ಈ ಪುಡಿ ನೀವು ಕೂಡ ಮಾಡಿ ಇಟ್ಕೋಬೋದು. ಯಾವಾಗ ಬೇಕು ವರ್ಷದಲ್ಲಿ ಒಂದು ಸರ್ತಿ ಹಚ್ಕೊಂಡ್ರೆ ಸಾಕು, ಅಷ್ಟು ಚೆನ್ನಾಗಿ ಪುಡಿ ವರ್ಕ್ ಮಾಡುತ್ತೆ. ಹಾಗಾಗಿ ಯೂಸ್ ಮಾಡ್ತಾ ಹೋದರೆ ಅದು ಏನಕ್ಕೆ ಕೇಳೇಬೇಡಿ ಸ್ನೇಹಿತರೆ, ಚೆನ್ನಾಗಿ ವರ್ಕ್ ಆಗುತ್ತೆ. ಹಾಗಾಗಿ ನೀವು ಕೂಡ ಟ್ರೈ ಮಾಡ್ಬೋದು. ಇವಾಗ ಈ ಪುಡಿ ಏನು ಮಾಡಬೇಕಂದ್ರೆ ಸ್ವಲ್ಪ ತಣ್ಣಗಾದ್ಮೇಲೆ ನಾವು ಇವಾಗ ಇದು ಜಲ್ಲಿಸ್ಕೊಂಡು ತಗೊಳ್ಳೋಣ. ಒಂದು ಬಟ್ಲು ತೊಗೊಂಡಿದ್ದೀನಿ, ಒಂದು ಈ ರೀತಿ ಟೀ ಸೋಸುವಂಥ ಜರಡಿ ತೊಗೊಂಡಿದ್ದೀನಿ. ಅದಕ್ಕೆ ನೋಡ್ತಾ ಇರ್ಬೋದು, ಸ್ಟೀಲ್ ಇರಲಿ ಈ ರೀತಿ ತೊಗೋಬೇಕಾಗತ್ತೆ. ಯಾಕಂದರೆ ಸ್ವಲ್ಪ ಪ್ಲಾಸ್ಟಿಕ್ದು ತೊಗೊಳೋದಕ್ಕೆ ಹೋಗಬೇಡಿ, ಬಿಸಿ ಇದ್ದರೆ ಅದೆಲ್ಲನೂ ಕೂಡ ಸುಟ್ಟು ಹೋಗುತ್ತೆ. ಹಾಗಾಗಿ ಸ್ವಲ್ಪ ಈ ಥರ ಇರುವಂಥದ್ದು ತೊಗೊಳ್ಳಿ. ನೀವು ಬೇಕಾದರೆ ಮಿಕ್ಸಿಯಲ್ಲಿ ಕೂಡ ಹಾಕಿ ಪುಡಿ ಮಾಡ್ಕೋಬೋದು. ನಾನು ಈ ಥರ ಜರಡಿಯಲ್ಲಿ ಮಾಡ್ತಾಯಿದ್ದೀನಿ.
ನೋಡಿ ಎಲ್ಲ ಕೂಡ ಪುಡಿ ಹಾಕಿದಾಯಿತು. ಎಷ್ಟು ಚೆನ್ನಾಗಿ ಕಪ್ಪುವಾಗಿರೋಂಥದ್ದು ನೋಡಿ. ಇವಾಗ ಕುಟ್ಟೋ ಕಲ್ಲಲ್ಲಿ ಸ್ವಲ್ಪ ರೀತಿ ರಬ್ ಮಾಡ್ತಾ ಹೋದರೆ ಕೆಳಗಡೆ ಪೌಡ್ರ್ ಬೀಳೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸ್ವಲ್ಪ ತಣ್ಣಗಾದರೆ ಕೈಯಿಂದನೇ ಮಾಡ್ಕೋಬೋದು. ಸ್ವಲ್ಪ ಬಿಸಿ ಇರುವಂಥದ್ದು, ಹಾಗಾಗಿ ನಾನು ಇದರಲ್ಲಿ ಮಾಡ್ತಾಯಿದ್ದೀನಿ. ನೋಡಿ ಎಷ್ಟು ಫೈನಾಗಿ ಪೌಡ್ರ್ ಬೀಳ್ತಾ ಇರೋವಂಥದ್ದು. ಒಂದು ಕಾಡಿಗೆ ರೀತಿ ನೋಡಿ ಸ್ನೇಹಿತರೆ, ತುಂಬಾ ಚೆನ್ನಾಗಿ ಕಾಡಿಗೆ ರೀತಿ ವರ್ಕ್ ಮಾಡುತ್ತೆ ಇದು. ನೋಡಿ ಎಲ್ಲ ಕೂಡ ಪೌಡರ್ ನಾನು ಮಾಡ್ಕೊಂಡಾಯಿತು. ಇವಾಗ ವೀಕ್ಷಕರೇ, ಮೆಹಂದಿಯಲ್ಲಿ ನಾವು ಕೂಡ ಈ ಪೌಡ್ರ್ ಹಾಕಿ ಕಲಸಿ ಹಚ್ಕೋಬೋದು. ರಾತ್ರಿ ಎಲ್ಲ ಬಿಡಬೇಕಾಗತ್ತೆ. ಮೆಹಂದಿಯಲ್ಲಿ ಕಲಿಸ್ತೀವಿ ಅಂದರೆ ಹೀನ ಮೆಹಂದಿಯಲ್ಲಿ ಕಲಸಿ ಕಬ್ಬಿಣದ ಕಡೆಯಲ್ಲಿ ಇಡಬೇಕು. ರಾತ್ರಿ ಪೂರ್ತಿ ಬಿಟ್ಟರೆ ಮತ್ತೆ ಕಪ್ಪು ಮೆಹಂದಿ ರೆಡಿ ಆಗುತ್ತೆ. ಅದು ಬೆಳಗ್ಗೆ ನೀವು ತಲೆಗೆ ಹಚ್ಕೋಬೋದು. ಆ ಥರ ಕೂಡ ಯೂಸ್ ಮಾಡ್ಕೋಬೋದು. ಮತ್ತು ಇನ್ನೊಂದೇನಪ್ಪ ಅಂದರೆ ನಾವು ಇದಕ್ಕೆ ಏನು ಮಾಡಬೇಕಂತ ಹೇಳ್ತೀನಿ ನೋಡಿ. ನಾವು ಮಾಮೂಲಿ ನಮ್ಮ ತಲೆಗೆ ಕೊಬ್ಬರಿ ಎಣ್ಣೆ ಮಾತ್ರ ಬಳಸ್ತಾನೆ ಇರ್ತೀವಿ. ಕೊಬ್ಬರಿ ಎಣ್ಣೆಯಲ್ಲಿ ಕೂಡ ನಾವು ಇದು ಸ್ವಲ್ಪ ಹಾಕಿ ಹಾಗೆ ಪುಡಿ ಹಾಕಿ ಚೆನ್ನಾಗಿ ಮಿಶ್ರಣ ಮಾಡಿಕೊಂಡು ಇಟ್ಕೊಂಡು ಕೊಬ್ಬರಿ ಎಣ್ಣೆಯಲ್ಲಿ ನಾವು ತಲೆಗೆ ಹಚ್ತಾ ಬಂದರೆ ನಮ್ಮ ಕೂದಲಿಗೆ ಚೆನ್ನಾಗಿ ಕಪ್ಪು ಕೂದಲು ಗ್ರೋತ್ ಆಗೋದಕ್ಕೂ ಕೂಡ ಸಹಾಯ ಮಾಡುತ್ತೆ. ಹಾಗೇ ಸ್ನೇಹಿತರೆ, ನಾವು ಏನು ಮಾಡಬೇಕಂದ್ರೆ, ಇಲ್ಲಾಂದರೆ ಅದಕ್ಕೆ ಸ್ವಲ್ಪ ನಾನೇನು ಮಾಡ್ತೀನಿ ಅಂದರೆ ಸಾಸಿವೆ ಎಣ್ಣೆ ಹಾಕ್ತೀನಿ ನೋಡಿ. ಸಾಸಿವೆ ಎಣ್ಣೆ ಹಾಕ್ಕೊಂಡು ಕೂಡ ನಾವು ತಲೆಗೆ ಹಚ್ಕೊಳ್ತಾ ಬಂದರೆ ನಮ್ಮ ಕೂದಲಿಗೆ ತುಂಬಾ ಶಕ್ತಿಶಾಲಿಯಾಗಿ ಸ್ಟ್ರಾಂಗ್ ಆಗಿ ಬಿಳಿ ಕೂದಲ ಸಮಸ್ಯೆ ಕಡಿಮೆ ಆಗುತ್ತೆ. ಹಾಗೆ ಕೂದಲು ಕೂಡ ಚೆನ್ನಾಗಿ ಗ್ರೋತ್ ಆಗೋದಕ್ಕೂ ಕೂಡ ಸಹಾಯ ಮಾಡುತ್ತೆ. ಹಾಗಾಗಿ ನಾನು ಇದಕ್ಕೆ ಸಾಸಿವೆ ಎಣ್ಣೆ ಹಾಕ್ತಾಯಿದ್ದೀನಿ. ಯಾವ ಥರ ಬೇಕೋ ಆ ಥರ ನೀವು ಕೂಡ ಫಾಲೋ ಮಾಡ್ಬೋದು. ಇವಾಗ ಇನ್ನೂ ಸ್ವಲ್ಪ ಸಾಸಿವೆ ಎಣ್ಣೆ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಸಾಸಿವೆ ಎಣ್ಣೆ ಹಾಕಿ ಕಲಿಸ್ತಾ ಹೋದರೆ ಅದು ಸ್ವಲ್ಪ ಏನಾಗುತ್ತೆ ಅಂದರೆ ನೆನೆಯುತ್ತೆ. ನೆನೆದಾದ್ಮೇಲೆ ಕಲರ್ ತುಂಬಾ ಚೆನ್ನಾಗಿ ಬರುತ್ತೆ. ಇವಾಗ ಫಸ್ಟಿಗೆ ನೋಡ್ತಾ ಇರ್ಬೋದು ಯಾವ ಥರ ಅಂತ. ಹಾಗೆ ಎಣ್ಣೆ ಇನ್ನೊಂದು ಸ್ವಲ್ಪ ಹಾಕಿ ಕಲಿಸ್ತಾ ಹೋದರೆ ಈ ಥರವಾಗಿ ಚೆನ್ನಾಗಿ ಶೈನಿಂಗಾಗಿ ಬರುತ್ತೆ ನೋಡಿ. ಈ ಥರ ಇರುವಂಥ ಹೇರ್ ಪ್ಯಾಕು ನೀವು ಹಚ್ಕೊಂಡು ಒಂದು 4 ಗಂಟೆ ಬಿಟ್ಕೊಂಡು ವಾಶ್ ಮಾಡ್ತಾ ಇರ್ಬೋದು. ಈ ಥರವಾಗಿ ಮಾಡ್ತಾ ಹೋದರೆ ನಿಮ್ಮ ತಲೆಗೆ ಚೆನ್ನಾಗಿ ಕೂತ್ಕೊಳ್ಳುತ್ತೆ. ಹಾಗೆ ತಲೆಯೆಲ್ಲ ಎಲ್ಲ ಸಮಸ್ಯೆಗಳು ಕೂಡ ಕಡಿಮೆ ಆಗ್ತಾ ಹೋಗುತ್ತೆ ಮತ್ತು ಯೂಸ್ಫುಲ್ ಆಗುತ್ತೆ. ಹಾಗಾಗಿ ಖಂಡಿತವಾಗಿ ಟ್ರೈ ಮಾಡ್ಬೋದು. ಕೊಬ್ಬರಿ ಎಣ್ಣೆ ಬಳಸೋ ಬದಲಾಗಿ ಈ ಥರ ಇರುವಂಥ ಹೇರ್ ಪ್ಯಾಕು ಯೂಸ್ ಮಾಡಿ ನೋಡಿ. ಶಾಂಪು ಮಾತ್ರ ಮಾಡೋದಕ್ಕೆ ಹೋಗಬೇಡಿ. ಶಾಂಪು ಮಾಡದೇ ಇದ್ದರೆ 1 ವಾರ 2 ವಾರದವರೆಗೂ ಕೂಡ ನಿಮ್ಮ ತಲೆ ಕೂದಲಿಗೆ ಹಾಗೆ ಕೂತ್ಕೊಳ್ಳುತ್ತೆ. ಹಾಗಾಗಿ ಬಳಸಿ ನೋಡಿ, ಯೂಸ್ ಮಾಡಿ ನೋಡಿ. ಯೂಸ್ಫುಲ್ ಅನಿಸಿದರೆ ನಮ್ಮ ವಿಡಿಯೋ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡದೆ ಹೋಗಬೇಡಿ. ಪೂರ್ತಿ ವಿಡಿಯೋ ನೋಡಿದವರು ಎಲ್ರಿಗೂ ಕೂಡ ಧನ್ಯವಾದ ಸ್ನೇಹಿತರೆ. ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಸರ್ತಿ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.